ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಒಬ್ಬೊಬ್ಬರು ಜೀವನದಲ್ಲೂ ಒಂದೊಂದು ಥರ ಕಥೆ ಅನ್ನೋದಿರುತ್ತೆ. ಒಬ್ಬೊಬ್ಬರು ಬಾಳಲ್ಲಿ ಒಂದೊಂದು ಥರ ಸಿಹಿ ಘಟನೆ ಇದ್ದರೆ ಒಂದೊಂದು ಥರ ಕಹಿ ಘಟನೆ ಅನ್ನೋದು ಇರುತ್ತೆ. ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ. ಹುಟ್ಟಿದಾಗಿಂದನೂ ಸಾಯೋ ತನಕನೂ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದು ಇರುತ್ತೆ, ಸುಖ ಅನ್ನೋದು ಇರುತ್ತೆ. ಏಕೆ ಅಂತಂದರೆ ಒಬ್ಬೊಬ್ಬರು ಬಾಳಲ್ಲಿ ಒಂದೊಂದು ಥರ ಕತೆ ಅನ್ನೋದಿರುತ್ತೆ. ಎಲ್ಲರ ಕಥೆನೂ ಒಂದೇ ಥರ ಇರೋದಿಲ್ಲ. ಕೆಲವ್ರಿಗೆ ಒಂದು ಥರ ಚಿಂತೆ ಅನ್ನೋದಾದರೆ ಇನ್ನೊಬ್ರಿಗೆ ಇನ್ನೊಂದು ಥರ ಚಿಂತೆ ಅಲ್ವಾ. ಒಂದೇ ಥರ ಚಿಂತೆನ ದೇವರು ಯಾರಿಗೂ ಅಷ್ಟೇ ಕೊಡೋದಿಲ್ಲ. ಒಂದೇ ಥರ ಕಷ್ಟನೂ ಅಷ್ಟೇ ಯಾರಿಗೂ ಕೊಡೋದಿಲ್ಲ. ಒಂದೇ ಥರ ಜೀವನನೂ ಯಾರಿಗೂ ಕೊಡೋದಿಲ್ಲ. ಕಷ್ಟಪಟ್ಟು ದುಡಿತಿರ್ತಾರೆ, ಅಂಥವ್ರಿಗೆ ಫಲ ಅನ್ನೋದು ಸಿಕ್ಕೋದಿಲ್ಲ. ಅವರು ಬೆಳಗ್ಗೆಯಿಂದ ಸಂಜೆ ತನಕನೂ ಅಷ್ಟೇ ಕಷ್ಟಪಟ್ಟು ಹೊರಗಡೆನೂ ದುಡಿತಾರೆ, ಮನೆಯೂ ದುಡಿತಾರೆ. ಕಷ್ಟ ಅನ್ನೋದು ತಪ್ಪೋದಿಲ್ಲ ಅವ್ರಿಗೆ. ಕೆಲವರು ಸುಖವಾಗೇ ಇರ್ತಾರೆ, ಅವರು ಕಷ್ಟಪಟ್ಟು ದುಡಿಯೋಕ್ಕೂ ಹೋಗೋದಿಲ್ಲ. ಈ ಕಡೆ ಏನು ಅಷ್ಟೇ ಅವ್ರಿಗೆ ಮನೆಯಲ್ಲೂ ಅಷ್ಟೇ ಕಷ್ಟ ಅನ್ನೋದಿರೋದಿಲ್ಲ. ಅವ್ರಿಗೂ ಒಂಥರ ಜೀವನ ಅನ್ನೋದು ದೇವರು ಕೊಟ್ಟಿರ್ತಾನೆ. ಕಷ್ಟಪಡೋರಿಗೆ ಜಾಸ್ತಿ ಕಷ್ಟ ಅನ್ನೋದು ಭಗವಂತ ಕಟ್ಟಿಟ್ಟಿದ್ದಂಥ ಬುದ್ಧಿ ಅಲ್ವಾ. ಏಕೆ ಅಂತಂದರೆ ಸುಖದಲ್ಲಿ ಇರೋರಿಗೆ ಸುಖನೇ ಪಡ್ತಿರ್ತಾರೆ. ಯಾಕಪ್ಪ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಥರ ಕಥೆ ಅನ್ನೋದಿದೆ ಅಂತಂದರೆ, ನಾವು ಹುಟ್ಟಿದಂಥ ಟೈಮ್ ಆಗಿರ್ಬೋದು, ಗ್ರಹಗತಿಗಳಾಗಿರ್ಬೋದು, ನಮ್ಮ ಹಣೆ ಬರಹ ಆಗಿರ್ಬೋದು. ಈಗ ಯಾವುದೇ ಒಂದಕ್ಕೂ ಅಷ್ಟೇ ಅಯ್ಯೋ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂದರೆ ಯಾವುದು ಅಷ್ಟೇ ಒಳ್ಳೆಯದಾಗೋದಿಲ್ಲ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತಂದರೆ ಯಾವುದು ಒಳ್ಳೆಯದಾಗೋದಿಲ್ಲ ಅಂತ ನಾವು ಅಂದ್ಕೋತೀವಿ. ಆದರೆ ಹಣೆ ಬರಹ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಬ್ರಹ್ಮ ಎಲ್ಲರಿಗೂ ಒಂದೇ ಥರ ಹಣೆ ಬರಹನೂ ಅಷ್ಟೇ ಬರೆದಿರೋದಿಲ್ಲ. ಕೆಲವು ಟೈಮಲ್ಲಿ ನಾವು ಕಷ್ಟ ತಂದ್ಕೊಳ್ತೀವಿ, ಅದು ನಮಗೆ ಗೊತ್ತಿರೋದಿಲ್ಲ. ಇದು ಮಾಡಿದ್ರೆ ಕೆಟ್ಟದಾಗುತ್ತೆ, ನಮಗೆ ಕಷ್ಟ ಬರುತ್ತೆ ಅನ್ನೋದು ಸಹ ನಮ್ಗೆ ಗೊತ್ತಿರೋದಿಲ್ಲ. ಈಗ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಮಾಡೋ ಕೆಲವು ತಪ್ಪುಗಳಿಂದ ನಮಗೆ ಕಷ್ಟ ಅನ್ನೋದಾಗುತ್ತೆ. ಕೆಲವು ಗೊತ್ತಿದ್ದು ತಪ್ಪನ್ನೋದು ಮಾಡ್ತೀವಿ, ಕೆಲವು ಗೊತ್ತಿಲ್ದಿರ ತಪ್ಪನ್ನೋದು ಮಾಡ್ತೀವಿ. ಇದೆಲ್ಲದಕ್ಕೂ ಕಾರಣವೇ ನಾವು ಪಡೋ ಕಷ್ಟ ದೇವರು ನಮಗೆ ಕೊಡೋ ಅಂಥದ್ದು ಅಲ್ವಾ. ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಜೀವನ ಅನ್ನೋದು ನಿಂತ ನೀರಲ್ಲ, ಹರಿಯೋ ನೀರಿನ ಥರ ಹರ್ಕೊಂಡು ಹೋಗ್ತಿರುತ್ತೆ. ನಿಂತ ನೀರಾಗಿದ್ದರೆ ಯಾವ ಥರ ಈಗ 4 ಮೂಲೆಯಲ್ಲೂ ಒಂದೇ ಸಮ ಇರುತ್ತೆ. ನಿಂತ ನೀರು ಥರ ನಾವು ಅಲ್ಲೇ ಜೀವನ ಮಾಡ್ಬೋದು. ಆದರೆ ಹರಿಯೋ ನೀರಿನ ಥರ ಹರ್ಕೊಂಡು ಹೋಗ್ತಾ ಇರಬೇಕು. ಈಗ ಒಂದು ಬಸ್ಸಿನಲ್ಲಿ ಈಗ ಎಷ್ಟು ಜನ ಹತ್ತಿರ್ತಾರೆ, ಅವರೆಲ್ಲ ಒಂದೇ ಕಡೆ ಪ್ರಯಾಣ ಮಾಡೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಸ್ಟಾಪನ್ನಲ್ಲಿ ಇಳ್ದಿರ್ತಾರೆ. ಆದರೆ ನಮ್ಮ ಜೀವನವೂ ಅಷ್ಟೇ. ನಮ್ಮ ಜೀವನ ಈ ಭೂಮಿ ಮೇಲೆ ಮುಗೀತು ಅಂತ ಅಂದಾಗ, ಅವರ ಸ್ಟಾಪ್ ಬಂದಾಗ, ಅವರ ಟೈಮ್ ಬಂದಾಗ ಅವರು ಕತೆ ಅನ್ನೋದು ಮುಗಿಸ್ಲೇಬೇಕಾಗುತ್ತೆ. ಇದೆಲ್ಲ ಒಬ್ಬೊಬ್ಬರು ಬಾಳಲ್ಲಿ ಭಗವಂತ ಬರೆದು ಬಿಟ್ಟಿರ್ತಾನೆ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ದೇವರು ನಡೆಸೋದೇ ಒಂದು. ನಾವೇನೋ ಅಂದ್ಕೊಂಡಿರ್ತೀವಿ, ಆದರೆ ದೇವರು ನಿನ್ನಿಷ್ಟದಂಗೆ ಏನು ನಡೆಯೋದಿಲ್ಲ. ನಾನಿಷ್ಟದಂಗೆ ನಡೆಯೋದು, ನನ್ನ ಅನುಗ್ರಹ ಇದ್ರೇ ನಿನ್ಗೆ ಒಳ್ಳೆಯದಾಗೋದು ಅಂತನೂ ಸಹ ಇದನ್ನು ಅಷ್ಟೇ ನಿಶ್ಚಯ ಮಾಡ್ತಿರ್ತಾನೆ. ಅದಕ್ಕೆ ಹೇಳೋದು, ಜಾಸ್ತಿ ಆಸೆ ಪಡೋದಕ್ಕೆ ಹೋಗಬಾರ್ದು. ಅತಿ ಆಸೆ ಗತಿ ಕೇಡು ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವು ಎಷ್ಟು ಆಸೆ ಪಡ್ತೀವೋ ಅದು ಯಾವುದು ಅಷ್ಟೇ ನಮ್ಮ ಕೈಗೆ ಎಡ್ಕೋದಿಲ್ಲ. ಭಗವಂತ ನಿನ್ನಿಷ್ಟದಂಗೆ ಜೀವನನ ನನಗೆ ಕೊಡು ತಂದೆ, ಆದರೆ ನಾನು ಅಂದ್ಕೊಂಡಂಗೆ ಏನೂ ಸಹ ಆಗೋದಿಲ್ಲ ಅಂದಮೇಲೆ ನಿನ್ನಿಷ್ಟ ಥರನೇ ನನಗೆ ಜೀವನನ ಒಳ್ಳೆ ಜೀವನ ಕಟ್ಟಿಕೊಡು. ನನಗೆ ಬಡತನ ಇದ್ರೂ ಪರವಾಗಿಲ್ಲ, ಆದರೆ ನೆಮ್ಮದಿ ಕೊಡು ನಂತಾನೆ. ಆದರೆ ಆರೋಗ್ಯ ಕೊಡು. ಆರೋಗ್ಯ ಭಾಗ್ಯ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು. ನಾವೊಂದು ಕೂಲಿ ಮಾಡೋರು ಜೀವನ ಮಾಡ್ಬೋದು, ಹೇಗಾದರೂ ನಾವು ಜೀವನ ಮಾಡ್ಬೋದು, ಬದುಕ್ಬೋದು. ಆದರೆ ಆರೋಗ್ಯ ಕೊಟ್ಟಿಲ್ಲ ಅಂತಂದರೆ, ದುಡ್ಡಿಲ್ಲ ಅಂದರೂ ಜೀವನ ಮಾಡ್ಬೋದು. ಅವತ್ತು ದುಡ್ಡು ತಂದು ನಾವು ಏನಾದರೂ ತೊಗೊಂಡು ಬಂದು ನಾವು ಜೀವನ ಅನ್ನೋದು ಮಾಡ್ಬೋದು, ಅನ್ನ ತಿನ್ಬೋದು. ಆದರೆ ಆರೋಗ್ಯ ಕೊಟ್ಟಿಲ್ಲ ಅಂತಂದರೆ ನಮಗೆಷ್ಟು ಇದ್ದರೆ ಏನು ಪ್ರಯೋಜನ. ಕೆಲವು ದೇವರು ಕೊಡ್ತಾನೆ, ಎಲ್ಲವೂ ಒಂದೇ ಕೊಡೋದಿಲ್ಲ. ಆರೋಗ್ಯ ಕೊಟ್ಟರೆ ಮನೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಮನೆ ಪರಿಸ್ಥಿತಿ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರೋದಿಲ್ಲ, ಮತ್ತು ಮಕ್ಕಳು ಗಂಡ ಹೆಂಡತಿ ಹೊಂದಾಣಿಕೆ ಅನ್ನೋದಿರೋದಿಲ್ಲ. ಎಲ್ಲವೂ ಚೆನ್ನಾಗಿದೆ ಅಂತಂದರೆ ಬಂಧು ಬಳಗ ದೂರ ಆಗೋವಂಥದ್ದು. ಬಂಧು ಬಳಗನೂ ಚೆನ್ನಾಗಿದ್ದಾರೆ ಅಂತಂದರೆ ಹೊರಗಡೆಯಿಂದ ಕಷ್ಟ ಬರೋವಂಥದ್ದು, ಇಲ್ಲ ಹೊರಗಡೆ ಜನದಿಂದನೂ ಕಷ್ಟ ಇಲ್ಲ. ಎಲ್ಲ ಕಡೆಯೂ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಭಗವಂತನೇ ಕಷ್ಟ ಕೊಡ್ತಾನೆ. ನಿನ್ಗೆ ಯಾವ ಕಡೆಯಿಂದನೂ ಕಷ್ಟ ಇಲ್ಲ, ಯಾರಿಂದನೂ ತೊಂದರೆ ಇಲ್ಲ ಅಂತನ್ನೋದಾಯಿತು ಅಂತಂದರೆ ನಿನಗೆ ಕಷ್ಟ ನಾನು ಕೊಡ್ತೀನಿ. ನೋಡು, ನೀನು ಎಷ್ಟು ಒಳ್ಳೆಯವನಾಗ್ತೀಯೋ ಇಲ್ಲ ಎಷ್ಟು ಕೆಟ್ಟವನಾಗ್ತೀಯೋ, ಕಷ್ಟ ಅನ್ನೋದು ನೀನು ಅಷ್ಟು ಅನುಭವಿಸ್ಲೇಬೇಕು. ಈಗ ಜೀವನದಲ್ಲಿ ಕಹಿ ಸಿಹಿ ಯಾವ ಥರ ನಾವು ಅನುಭವಿಸ್ತೀವೋ, ಕತ್ತಲು ಬೆಳಕು ಯಾವುದನ್ನ ನಾವು ನೋಡ್ತೀವೋ, ಅದೇ ರೀತಿ ಕಷ್ಟ ಅನ್ನೋದು ಸಹ ನಾವು ನೋಡಬೇಕು. ಸುಖ ಅನ್ನೋದು ಸಹ ಭಗವಂತ ಕೊಡೋವಂಥದ್ದು. ಏಕೆ ಅಂತಂದರೆ ಆರೋಗ್ಯ ಅಂತಂದ್ರೇ ದೊಡ್ಡ ಭಾಗ್ಯ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಅನ್ನೋದು ಯಾವುದೂ ಇಲ್ಲ.
ನನಗೆ ಗೊತ್ತಿರೋರು ಒಬ್ಬರು ಅಂದರೆ ನಮಗೆ ರಿಲೇಷನ್ ಆಗಬೇಕು. ಅವರು ಸುಮಾರು ನನ್ನ ಏಜೇನೆ, ಅಂದರೆ ಚಿಕ್ಕದ್ರಲ್ಲಿ ನಾವು ಅವರು ಒಟ್ಟಿಗೆ ಆಡಿಕೊಂಡು ಬೆಳ್ಕೊಂಡಂಥವ್ರು. ಅವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಂದು ಗಂಡು ಮಗು ಇದೆ, ಇನ್ನೂ ಮಕ್ಕಳು ಓದ್ತಿದ್ದಾರೆ. ಆದರೆ ಆಕೆಗೆ ದೊಡ್ಡ ಕಾಯಿಲೆ ಅನ್ನೋದು ಬಂದುಬಿಟ್ಟಿದೆ. ಗೊತ್ತಿಲ್ಲ ಭಗವಂತ ಯಾವ ಟೈಮಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ, ಯಾವ ಥರ ಕಷ್ಟ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರು ಬಡತನದಲ್ಲೇ ಇರೋವಂಥವ್ರು, ಬಡತನದಲ್ಲೇ ಬದುಕ್ತಾ ಇದ್ದಂಥವ್ರು, ಅವರು ಕೂಲಿ ಮಾಡಿ ಜೀವನ ಮಾಡ್ತಿದ್ದಂಥವ್ರು. ಅವರು ಇರೋದು ಹಳ್ಳಿನಲ್ಲಿ. ಆದರೆ ಅವ್ರಿಗೆ ದೊಡ್ಡ ಕಾಯಿಲೆ ಅನ್ನೋದು ಬಂದುಬಿಟ್ಟಿದೆ. ಈಗ ಅವರು ಬದುಕೋದೇ ಇಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನೋವಾಗುತ್ತೆ. ಆ ಮಕ್ಳ ಮುಖ ನೋಡಿದ್ರಂತೂ ತುಂಬ ನೋವಾಗುತ್ತೆ. ಯಾಕಪ್ಪ ದೇವರೇ ಇಷ್ಟೆಲ್ಲ ಕಷ್ಟ ಕೊಡ್ತೀಯ? ಏನೂ ಇಲ್ದವ್ರಿಗೆ ಒಂಥರ ಕಷ್ಟ ಕೊಟ್ಟರೆ, ಎಲ್ಲ ಇರೋರ್ಗೆ ಒಂಥರ ಕಷ್ಟ ಕೊಡ್ತೀಯ. ಪಾಪ ಅವ್ರಿಗೆ ಏನೇನೂ ಇಲ್ಲ, ಬಡತನದಲ್ಲೇ ಕೂಲಿ ಮಾಡಿ ಜೀವನ ಮಾಡೋವಂಥದ್ದು. ಮಕ್ಕಳು ಮದುವೆನೂ ಮಾಡಿಲ್ಲ, ಇನ್ನು ಮಕ್ಕಳು ಓದ್ತಿದ್ದಾರೆ. ಆದರೆ ಈ ಥರ ಇರುವಾಗ ಈ ಥರ ಒಂದು ದೊಡ್ಡ ಕಾಯಿಲೆಯನ್ನು ಅವರು ಕೊಟ್ಟುಬಿಟ್ಟಿದೆಯಲ್ಲ ಭಗವಂತ ಅಂತ ಎಂಥವ್ರು ಸಹ ನೋಡಿದಂಥವ್ರಿಗೆ ಕಣ್ಣಲ್ಲಿ ನೀರು ಅನ್ನೋದು ಬರುತ್ತೆ. ದೊಡ್ಡ ಕಾಯಿಲೆ ಅಂತಂದರೆ ಗೊತ್ತಲ್ಲ ಎಲ್ರಿಗೂ, ದೊಡ್ಡ ಕಾಯಿಲೆ ಅಂದರೆ ಅದು ಅಂತ ಅದನ್ನು ನಾವು ಬಾಯಲ್ಲಿ ಹೇಳೋದಲ್ಲ, ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅಂಥ ಭಯಾನಕ ಕ್ಯಾನ್ಸರ್ ಅನ್ನೋದು ಆಕೆಗೆ ಬಂದುಬಿಟ್ಟಿದೆ. ತುಂಬ ಬೇಜಾರಾಗುತ್ತೆ. ಯಾವ ಥರ ಕ್ಯಾನ್ಸರ್ ಯಾವ ಟೈಮಲ್ಲಿ ಯಾರಿಗೆ ಏನು ಬರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ನಾವು ಅದಕ್ಕೇನೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಾವು ಬದುಕಿದ್ದಾಗ ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತೀವೋ, ಎಷ್ಟು ಜನನ ನಾವು ಪ್ರೀತಿಯಿಂದ ನೋಡ್ತೀವೋ ಅಷ್ಟೇ ನಮ್ಗೆ ಒಳ್ಳೇದಾಗ್ತಿರುತ್ತೆ. ಆದರೆ ಯಾರಿಗೇನು ಕೆಟ್ಟದ್ದು ಮಾಡದೇ ಇರೋವಂಥವ್ರಿಗೂ ಸಹ ಈ ಥರ ಆಗುತ್ತೆ ಅಂತಂದರೆ ವಿಧಿ ಆಟ ಏನಾಗಿರ್ಬೋದು. ಅವರು ತುಂಬ ಸಾಧು ಅಂತ, ನಾನು ಚಿಕ್ಕನಿಂದನೂ ಆಕೆನ ನೋಡ್ಕೊಂಡು ಬಂದಂಥವಳು. ತುಂಬ ಸಾಧು, ಗಟ್ಟಿಯಾಗಿ ಯಾರ ಹತ್ರನೂ ಮಾತಾಡೋದಿಲ್ಲ, ಗಟ್ಟಿಯಾಗಿ ಯಾರ ಹತ್ರನೂ ಒಂದು ಜಗಳ ಅನ್ನೋದು ಒಂದು ಏನೂ ಅಷ್ಟೇ, ಕೆಟ್ಟವಳು ಅಂತ ಯಾರೂ ಅಷ್ಟೇ ಹೇಳ್ತಾ ಇರಲಿಲ್ಲ. ಆ ಥರ ಇದ್ದಂಥ ಹುಡುಗಿಗೆ ಆ ಥರ ಕಾಯಿಲೆ ಅನ್ನೋದು ಬಂದಿದೆ. ಈಗ ಅವಳು ಬದುಕೋದಕ್ಕೂ ಆಗ್ತಿಲ್ಲ, ಸಾಯೋದಕ್ಕೂ ಆಗ್ತಿಲ್ಲ, ಸಾವನ್ನ ಕರೆಯೋದಕ್ಕೂ ಆಗ್ತಿಲ್ಲ. ದೇವರೇ ನನಗೆ ಸಾವು ಕೊಡು ಅಂತ. ಏಕೆ ಅಂತಂದರೆ ಮಕ್ಕಳು ಇನ್ನೂ ಚಿಕ್ಕವು, ಓದ್ತಿದ್ದಾರೆ. ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬ ಗಂಡು ಮಗು ಇದ್ದಾನೆ, ಇನ್ನು ಮಕ್ಕಳು ಚಿಕ್ಕವರು. ಆ ಮಕ್ಕಳಿಗೆ 19-20 ವಯಸ್ಸು ಒಳಗಡೆನೇ 3 ಜನ ಇರುವಂಥದ್ದು. ಹಂಗಾಗಿ ಅವ್ರ ಆಸೆ, ಅವ್ರ ಆಕಾಂಕ್ಷೆ ಮಕ್ಕಳು ಬೆಳೆಯೋದು, ಮಕ್ಕಳು ಚೆನ್ನಾಗಿರೋದು ಏನೂ ಸಹ ನೋಡಿಲ್ಲ. ಕಷ್ಟದಿಂದನೇ ಮಕ್ಕಳನ್ನ ಸಾಕಿದಂಥದ್ದು ಆಕೆಗೆ ಈ ಥರ ಒಂದು ಕಾಯಿಲೆ ಅನ್ನೋದು ಬಂದಿದೆ. ಆ ಥರ ಕಾಯಿಲೆ ಬಂದಾಗ ಉಳ್ಕೊಳ್ಳೋದು ತುಂಬ ಅಪರೂಪ. ಏಕೆ ಅಂತಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಇದ್ದಾಗ ಎಂಥವ್ರಿಗೂ ಏನೋ ಒಂದು ಪವಾಡ ಅನ್ನೋದು ನಡೆಯುತ್ತೆ. ಡಾಕ್ಟ್ರು ಅಷ್ಟೇ ಏನೋ ಮಾಡಿ ಬದುಕಿಸ್ಬೋದು. ಆದರೆ ಇದು ಲಾಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಆಕೆನ ಬದುಕ್ಸೋಕ್ಕೂ ಆಗೋದಿಲ್ಲ, ಇತ್ತಗೆ ಸಾಯಿಸೋದಕ್ಕೂ ಆಗೋದಿಲ್ಲ. ಆಕೆ ಇವಾಗ ವಿಲನ ಒದ್ದಾಡ್ತಾರೆ, ನೋವಿನಿಂದ ಬರಳುತ್ತಾರೆ. ಯಾಕಪ್ಪ ಈ ಥರ ನನಗೆ ಕಷ್ಟ ಕೊಟ್ಟೆ ಅಂತ ಆಕೆ ಬರೀ ಮಕ್ಕಳ ಕಡೆ, ಮನೆ ಕಡೆನೇ ಯೋಚನೆ ಮಾಡೋವಂಥದ್ದು, ಗಂಡನ ಬಗ್ಗೆ ಮಕ್ಕಳ ಬಗ್ಗೆನೇ ಯೋಚನೆ ಮಾಡೋದು. ತನಗೆ ಈ ಥರ ಕಾಯಿಲೆ ಕೊಟ್ಬಿಟ್ಟಿದೆಯಲ್ಲ, ನನ್ನ ಮಕ್ಕಳು ಏಳಿಗೆ ನೋಡೋವಂಥ ಟೈಮಲ್ಲಿ ನನಗೆ ಈ ಥರ ಒಂದು ಕಷ್ಟ ಕೊಟ್ಬಿಟ್ಟಲ್ಲ ದೇವರೇ ಅಂತ ಆ ಚಿಂತೆಯಲ್ಲೇ ಆಕೆ ನೋವು ಅನ್ನೋದು ನೋವು ಪಡ್ತಿದ್ದಾರೆ ಅಂದರೆ ಅಷ್ಟಿಷ್ಟು ನೋವಲ್ಲ, 4-5 ಜನ ಹಿಡಿದ್ರೂ ಆಕೆ ನೋವು ತಡೆಯೋಕ್ಕಾಗೋದಿಲ್ಲ, ಅಷ್ಟು ಒದ್ದಾಡ್ತಾರೆ. ನನಗಂತೂ ತುಂಬ ಬೇಜಾರಾಯಿತು. ನಾನು 2 ದಿವಸದಿಂದ ವೀಡಿಯೋನ ಹಾಕಿರಲಿಲ್ಲ. ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ನನಗೆ ಈ ವಿಷಯ ಗೊತ್ತಾಯಿತು. ನನಗೆ ತುಂಬಾ ನೋವಾಯಿತು, ನನಗೆ ತುಂಬ ಬೇಜಾರಾಯಿತು. ಅವರು ಈಗ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಡಾಕ್ಟ್ರು ಟೈಮ್ ಅನ್ನೋದು ಕೊಟ್ಬಿಟ್ಟಿದ್ದಾರೆ. ಇಷ್ಟು ತಿಂಗಳು ಅಷ್ಟೇ ಅವರು ಇರೋದು, ನಂತರ ನೀವು ಊರಿಗೆ ಕರ್ಕೊಂಡು ಹೊರ್ಟೋಗಿ, ಮನೆಗೆ ಕರ್ಕೊಂಡೋಗಿ, ಇಲ್ಲಿ ನೀವು ಇಟ್ಕೊಂಡ್ರು ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಡಾಕ್ಟ್ರು ಸಹ ಹೇಳಿದ್ದಾರೆ. ಆದರೆ ಅವ್ರಿಗೆ ನೋವು ತಡೆಯೋಕ್ಕಾಗೋದಿಲ್ವಲ್ಲ, ಹಾಗಾಗಿ ದೊಡ್ಡವರು ಯಾರ್ಯಾರೋ ಮಾತಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಏನೋ ಮೆಡಿಷನ್ ಕೊಡೋದ್ರಿಂದ ಅವ್ರಿಗೆ ನೋವು ಆದರೂ ಕಮ್ಮಿ ಆಗುತ್ತೇನೋ ಅಂತ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಮಗಂತೂ ಕಣ್ಣಲ್ಲಿ ಅದನ್ನು ನೋಡೋಕ್ಕಾಗೋದಿಲ್ಲ, ನೋಡ್ದಿರ ಇರೋಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಕಷ್ಟ ಅನ್ನೋದು ಭಗವಂತ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಇರೋರಿಗೆ ಒಂಥರ ಕಷ್ಟ ಆದರೆ, ಏನೂ ಇಲ್ದವ್ರಿಗೆ ಕಷ್ಟ ಅನ್ನೋದು ಜಾಸ್ತಿ ಕೊಟ್ಟಿದ್ದಾನೆ. ಬಡವ್ರಿಗೆ ಕಷ್ಟ ಜಾಸ್ತಿ ಕೊಟ್ಟಿದ್ದಾನೆ, ಹಣಕಾಸು ಇಲ್ದವ್ರಿಗೆ ಕಷ್ಟ ಅನ್ನೋದು ಜಾಸ್ತಿ ಕೊಟ್ಟಿದ್ದಾನೆ. ಬಡತನ ಕೊಟ್ಟರೂ ಪರವಾಗಿಲ್ಲ, ಅನ್ನ ತಿನ್ನೋಕೆ ಅನುಗ್ರಹ ಮಾಡಿಲ್ಲ ಅಂದರೂ ಗಂಜಿ ಕುಡ್ಕೊಂಡಾದರೂ ನಾವು ಜೀವನ ಮಾಡ್ಬೋದು. ನಾವು ಒಂದು ಒಳ್ಳೆ ಮನೇಲಿ ಇರೋಕ್ಕಾಗಿಲ್ಲ ಅಂದರೂ ಒಂದು ಗುಡಿಸ್ಲಲ್ಲಾದರೂ ಇದು ಜೀವನ ಮಾಡ್ಬೋದು. ಆದರೆ ಆರೋಗ್ಯ
ಆರೋಗ್ಯನೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಆರೋಗ್ಯನ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ತಗೊಳಕ್ಕಾಗೋದಿಲ್ಲ ಅಲ್ವಾ? ನಾವು ಏನು ಬೇಕಾದರೂ ದುಡ್ಡು ಕೊಟ್ಟು ತೊಗೊಂಡು ಬರ್ಬೋದು, ಆದರೆ ಆರೋಗ್ಯ ತಗೊಳಕ್ಕಾಗುತ್ತಾ? ನಮಗೆ ಒಳ್ಳೇದು ಮಾಡುವಂಥ ದೇವ್ರನ್ನ ಆ ಟೈಮಲ್ಲಿ ಕೇಳಿಕೊಂಡ್ರು ಅಷ್ಟೇ, ದೇವರು ಸಹ ಕಣ್ಬಿಟ್ಟಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಕೆ ತುಂಬಾ ಅಳ್ತಿದ್ದಾಳೆ. ನಾನು ಯಾರಿಗಕ್ಕ ಮೋಸ ಮಾಡಿದ್ದೆ, ಯಾರಿಗೆ ಅನ್ಯಾಯ ಮಾಡಿದೆ, ನನ್ನ ದೇವ್ರು ಈ ಸ್ಥಿತಿಗೆ ತೊಗೊಂಡು ಬಂದುಬಿಟ್ಟಿದ್ದಾನೆ ಅಂತ ಆಕೆ ತುಂಬಾ ಗೋಳಾಡ್ತಿದ್ದಾಳೆ. ಆಕೆ ಅಳೋದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಏಕೆ ಅಂತಂದರೆ ಮಕ್ಕಳು ಜೀವನನ ನೋಡೋಂಥ ಟೈಮ್ ಇದು. ಮಕ್ಕಳು 20 ವರ್ಷ ಇವಾಗ ತಾನೇ ಜಸ್ಟ್ ಓದಿ ಮುಗ್ದಿದೆ. ಆ ಮಕ್ಕಳು ಒಳ್ಳೆಯದು ಜೀವನ ಕಟ್ಕೊಳ್ಳೋಂಥ ಟೈಮಲ್ಲಿ ದೇವ್ರು ಈ ಥರ ಒಂದು ಕೆಟ್ಟ ಕಾಯಿಲೆನನ್ನು ಆಕೆಗೆ ಕೊಟ್ಬಿಟ್ಟಿದ್ದಾನೆ. ಆಕೆ ಬದುಕೋದಿಕ್ಕೂ ಆಗೋದಿಲ್ಲ, ಈಗ ಸಾಯೋದಕ್ಕೂ ಅಷ್ಟೇ ಒಳ್ಳೆ ಮನಸ್ಸಿನಿಂದ ಅವ್ರಿಗೆ ಸಾಯೋಕ್ಕೂ ಆಗೋದಿಲ್ಲ. ಏಕೆಂತಂದರೆ ಚಿಂತೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಅಷ್ಟೇ ಇದ್ದೇ ಇರುತ್ತೆ. ನನಗೆ ಇದನ್ನೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ದೇವರೇ ಇದ್ದೀರಾ ದೇವರೇ, ನೀವು ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತೀಯ? ಬಡತನದಿಂದಲೇ ಹುಟ್ಟಿ ಬಡತನದಿಂದಲೇ ಬೆಳೆದು ಬಡತನದಲ್ಲೇ ಜೀವನ ಅನ್ನೋದು ಮಾಡಿದ್ದಾರೆ, ಕಷ್ಟಪಟ್ಟು ಕೂಲಿ ಮಾಡಿ ಮಕ್ಕಳನ್ನ ಓದಿಸಿದ್ದಾರೆ. ಈ ಥರ ಕಾಯಿಲೆ ಕೊಟ್ಟಿಯಲ್ಲ ನೀನು. ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಆರೋಗ್ಯ ಭಾಗ್ಯ ಕೊಡು ತಂದೆ. ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಟ್ಟರೆ ಹೇಗೆ ಬೇಕಾದರೂ ನಾವು ಜೀವನ ಮಾಡ್ಬೋದು, ದುಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೋದು, ಇಲ್ಲ 4 ಮನೆ ಕೆಲಸ ಮಾಡಿನಾದರೂ ಜೀವನ ಮಾಡ್ಬೋದು. ಆದರೆ ಆರೋಗ್ಯನೇ ಇಲ್ಲಾಂದರೆ ಯಾವ ದುಡ್ಡು ತೊಗೊಂಡು ಯಾವ ಆಸ್ತಿ ತೊಗೊಂಡು ಏನು ಮಾಡೋಕ್ಕಾಗುತ್ತೆ ಭಗವಂತ ಅಂತ ದೇವ್ರ ಹತ್ರ ನಾನು ಯಾವಾಗಲೂ ಅಷ್ಟೇ ಪ್ರತಿದಿನ ಕೇಳ್ಕೊಳ್ಳೋದೇ ಇದು, ನಮಗೆ ಆರೋಗ್ಯ ಕೊಡು. ನಾವು ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನನು ಹೊಂದಾಣಿಕೆ ಅನ್ನೋದು ಕೊಡು. ಒಬ್ರು ಹೇಳಿದ ಮಾತು ಒಬ್ಬರು ಕೇಳಬೇಕು, ಆ ಥರ ಒಂದು ಅನುಗ್ರಹ ಮಾಡೋ ಭಗವಂತ. ನಮಗೆ ಆಡಂಬರ ಜೀವನ ಬೇಡ ತಂದೆ. ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ಆದರೆ ಬಂದು ಹೋಗೋ ನಡುವೆ ನಾವು ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ. ಒಬ್ಬರು ಕೈಗೆ ಬಾಯಿಗೆ ಹೋಗ್ದಿರೋ ಹಾಗೆ ನಾವು ಬಡತನದಲ್ಲಿದ್ದರೂ ಜೀವನ ಮಾಡ್ಬೋದು ನಾವು. ಆದರೆ ಎಲ್ಲವನ್ನು ಕೊಟ್ಬಿಟ್ಟು ಅವರು ಕೈಲಿ ತೂಚಿ ಎನ್ಸ್ಕೊಂಡು ಬದುಕೋಕ್ಕಿಂತ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ದಿನದಲ್ಲಿ ನಾವು ಕಾಲ ಅನ್ನೋದು ಕಳೀತು ಅಂತಂದರೆ ನಮಗೆ ನೀನು 3 ದಿನನೇ ಕೊಡು ಸಾಕು, 3 ದಿನದಲ್ಲೇ ನಾನು ಜೀವನ ಅನ್ನೋದು ಮಾಡ್ತೀನಿ. ಆದರೆ ಎಲ್ಲವನ್ನು ಕೊಟ್ಟು ನನಗೆ 100 ದಿನ ಆಯುಸ್ಸು ಅನ್ನೋದು ನೀನು ಕೊಡಬೇಡ ಅಂತ ಇಷ್ಟೊಂದು ಮಾತ್ರ ನಾವು ಕೇಳ್ಕೋಬೇಕು. ದೇವರೇ, ಯಾಕೆ ಇಷ್ಟೊಂದು ಮೋಸ ಅನ್ನೋದು ಮಾಡ್ತಿದ್ದೀಯಾ ನೀನು ಭಗವಂತ ಅಂತ ನನಗೆ ತುಂಬಾ ಬೇಜಾರಾಯಿತು, ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಇದೆಲ್ಲ ನೋಡಿಬಿಟ್ಟು ನನಗೆ ಬೇಜಾರಾಗಿ 2 ದಿವಸದಿಂದ ನಾನು ವೀಡಿಯೋ ಅನ್ನೋದು ಹಾಕಿರಲಿಲ್ಲ. ನಿನ್ನೆ ನೈಟು ನಾನು ಊರಿಂದ ಬಂದಿದ್ದಂಥದ್ದು ತುಂಬ ಬೇಜಾರಾಯಿತು. ನಾನು ಊರಿಗೆ ಹೋಗ್ಬೇಕಾದ್ರೆ ಈ ಥರ ಒಂದು ಸ್ಥಿತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಅಲ್ಲಿಗೆ ಹೋದಾಗ ಈ ಥರ ಒಂದು ನಾನು ನೋಡಿಬಿಟ್ಟು, ಅವರು ನಮ್ಮ ರಿಲೇಷನ್ ಆಗಬೇಕವರು, ಊರಿಗೆ ಹೋದಾಗ ಗೊತ್ತಾಗುತ್ತಲ್ಲ, ಯಾರೋ ಹೇಳಿದ್ರು ಈ ಥರ ಇದೆ ಅಂತ, ನಾನು ಹೋಗಿ ನೋಡ್ಕೊಂಡು ಬಂದೆ. ನೋಡಿದಾಗಂತೂ ತುಂಬ ಬೇಜಾರಾಯಿತು. 2 ದಿವಸ ನನ್ನ ಮನೆಯಲ್ಲೇ ಜಾಸ್ತಿ ಇರಲಿಲ್ಲ. ನನಗೆ ಯಾವ ಬೆಳಗ್ಗೆ ಆದರೂ ಸಾಕು, ಸಂಜೆ ಆದರೂ ಸಾಕು, ಅಲ್ಲೇ ಹೋಗಬೇಕು, ಆಕೆ ಮುಖ ನೋಡಬೇಕು. ಆಕೆಗೇನೋ ನಮಗೆ ಗೊತ್ತಿರೋಷ್ಟು 2 ಮಾತು ಸಮಾಧಾನ ಹೇಳಿದ್ರೆ ಸಾಕು, ಅವ್ರಿಗೇನೋ ಸಮಾಧಾನ ಸಿಕ್ಕುತ್ತೆ ಅನ್ನೋದೊಂದು ನಂಬಿಕೆ. ಏಕೆ ಅಂತಂದರೆ ಇವತ್ತು ನಾಳೆ ಜೀವ ಬಡೋವಂಥ ಜೀವ ಅದು. ನಾವು ಚಿಕ್ಕದ್ರಿಂದ ಒಟ್ಟಿಗೆ ಆಡಿಕೊಂಡು ಬೆಳ್ಕೊಂಡಂಥವ್ರು. ಹಾಗಾಗಿ ಅವ್ರನ್ನ ಆ ಸ್ಥಿತಿಲಿ ನೋಡೋದಕ್ಕೆ ನನಗೆ ತುಂಬ ಬೇಜಾರಾಯಿತು. ಅಳು ಅನ್ನೋದು ಬರೋದು ನನಗೆ. ಈ ಕಡೆ ಮನೆಗೆ ಬಂದರೂ ಸಾಕು, ನನಗೆ ಆಕೆ ಮುಖನೇ ನೋಡಬೇಕು, ಅವ್ರ ಮನೆಗೆ ಹೋಗಬೇಕು, ಪಾಪ ಅವ್ರು ಆ ಸ್ಥಿತಿಲಿದ್ದಾರೆ ಅನ್ನೋದು. ಅಲ್ಲಿಗೆ ಹೋದರೆ ಸಾಕು, ಅವ್ರು ಅಳೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. 2 ದಿವಸ ನಾನು ಇದೆಲ್ಲನೂ ಸಹ ವೀಡಿಯೋ, ಮನೆ, ಮಕ್ಕಳು ಎಲ್ಲನೂ ಸಹ ನಾನು ಮರ್ತೇ ಬಿಟ್ಟಿದ್ದೆ ನಾನು. ಹಂಗಾಗಿ ಇವತ್ತು ವೀಡಿಯೋದಲ್ಲಿ ಹೇಳ್ಬೇಕು ಅಂತ ನಾನು ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆನ ಶೇರ್ ಮಾಡಿಕೊಂಡೆ. ನೀವು ಕೆಲವೊಬ್ಬೊಬ್ಬರು ನನಗೆ ಕಮೆಂಟ್ ಹಾಕ್ತೀರಾ, ಅಕ್ಕ ನಮ್ಮ ಸ್ಥಿತಿ ಈ ಥರ ಇದೆ, ನಮ್ಮ ಪರಿಸ್ಥಿತಿ ಈ ಥರ ಇದೆ. ಕೆಲವರು ನನಗೆ ಆರೋಗ್ಯ ಕೊಟ್ಟಿಲ್ಲ ಅಂತ ಕೆಲವರು ಕೇಳಿದ್ರೆ, ಕೆಲವರು ನನಗೆ ತುಂಬಾ ಸಾಲ ಇದೆ ಅಂತ ಕೆಲವರು ಹೇಳ್ತೀರ, ಕೆಲವರು ನನಗೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಕ್ಕ ಅಂತ ಕೆಲವ್ರು ಹೇಳ್ತೀರ. ಒಬ್ಬೊಬ್ರಿಗೂ ಒಂದೊಂದು ಕತೆ ಅನ್ನೋ ಥರ ಇರುತ್ತೆ. ನೋಡಿ, ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಾವು ಹೇಗೋ ನಾವು ಜೀವನ ಮಾಡ್ಬೋದು. ಇವತ್ತು ಸಾಲ ಮಾಡಿದ್ದೀವಿ ಅಂದರೆ ಆ ಸಾಲ ತೀರ್ಸೋದಕ್ಕೆ ಭಗವಂತ ನೀನು ಅನುಗ್ರಹ ಮಾಡು ತಂದೆ ಅಂತ ನಾವು ಕೇಳ್ಕೊಂಡ್ರೆ, ದೇವರು ಕಂಡುಬಿಟ್ರೆ ಎಷ್ಟೊತ್ತು ನಮ್ಮ ಸಾಲ ತೀರ್ಸೋಕ್ಕಾಗೋದು, ಎಷ್ಟೊತ್ತು ನಮ್ಮ ಜೀವನ ಬದಲಾಗೋಕ್ಕಾಗೋದು. ಇವಾಗ ನಮ್ಮ ಜೀವನ ಚೆನ್ನಾಗಿಲ್ಲ ಅಂದರೆ ಭಗವಂತ ನನ್ನ ಜೀವನ ಚೆನ್ನಾಗಿಟ್ಟಿರು ತಂದೆ, ನನಗೆ ಏನಾದರೂ ಒಳ್ಳೆ ಅನುಗ್ರಹ ಮಾಡು ಅಂತ ಕೇಳಿದಾಗ ಭಗವಂತ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಜೀವನನೇ ಬದಲಾಯಿಸ್ತಾನೆ ಭಗವಂತ. ಆದರೆ ಆರೋಗ್ಯ ಬದಲಾಯಿಸೋಕ್ಕಾಗುತ್ತಾ? ಕೆಟ್ಟಿರೋ ಆರೋಗ್ಯನ ಸರಿ ಮಾಡೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗೋದಿಲ್ಲ. ನಾವು ಹೇಗೆ ಬೇಕಾದರೂ ಜೀವನ ಮಾಡ್ಬೋದು, ಆಡಂಬರದಿಂದನೂ ಜೀವನ ಮಾಡ್ಬೋದು, ಈ ಕಡೆ ಬಡತನದಿಂದನೂ ನಾವು
ನಾವು ಜೀವನ ಮಾಡ್ಬೋದು. ಆದರೆ ಈ ಥರ ಒಂದು ಅನಾರೋಗ್ಯದಿಂದ ಯಾರ ಕೈಲೂ ಜೀವನ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅನಾರೋಗ್ಯದಿಂದ ಬಳಲ್ತಾ ಇರೋರನ್ನ ಹತ್ರದಿಂದ ನೋಡಿದಂಥವ್ರಿಗೆ ಈ ನೋವೆಲ್ಲ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ನೋಡಿರ್ತೀರ, ನಿಮಗೆ ಗೊತ್ತಾಗ್ತಿರುತ್ತೆ. ಈಗ ಒಂದು ಏನೋ ಹುಷಾರಿರಲ್ಲ, ನಾವು ಮೆಡಿಷನ್ ತೊಗೋತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹುಷಾರಾಗ್ತೀವಿ. ಆದರೆ ಈ ಥರ ಒಂದು ಭಯಾನಕ ಕಾಯಿಲೆ ಬಂದಾಗ ಅದು ಯಾವುದೇ ಕಾರಣಕ್ಕೂ ಹುಷಾರಾಗೋದಿಲ್ಲ. ಆವಾಗ ಅದು ಎಷ್ಟು ನಾವು ಧೈರ್ಯ ತಂದ್ಕೊಂಡು ಅದು ಕುಗ್ಗಿಸ್ತಾ ಹೋಗ್ತಿರುತ್ತೆ. ನಾವು ಅವ್ರಿಗೆ ಸಮಾಧಾನ ಹೇಳ್ಬೋದು, ಧೈರ್ಯ ತಂದ್ಕೊಂಡ್ರೆ ಅರ್ಧ ನಿಮಗೆ ಕಾಯಿಲೆ ಹುಷಾರಾಗುತ್ತೆ. ಧೈರ್ಯ ಗೆಡಬೇಡ, ಹೇಗೋ ದೇವ್ರಿಟ್ಟಾಗ ಆಗುತ್ತೆ, ಭಗವಂತ ಇದ್ದಾನೆ, ನಿನ್ನ ಮಕ್ಕಳು ಕಾಪಾಡ್ತಾನೆ ಅಂತ ನಾವೆಷ್ಟೇ ಧೈರ್ಯ ಹೇಳ್ಬೋದು. ಆದರೆ ಅವ್ರ ಮನಸ್ಸಿನಲ್ಲಿ ಒಂದು ಚಿಂತೆ ಅನ್ನೋದು ಕಾಡ್ತಿರುತ್ತೆ. ನಾವು ಎಷ್ಟೇ ಧೈರ್ಯ ಹೇಳಿದ್ರು ಆ ಧೈರ್ಯ ಅವ್ರಿಗೆ ಸಮಾಧಾನ ಕೊಡೋದಿಲ್ಲ. ಭಗವಂತನೇ ಸಮಾಧಾನ ಕೊಡಬೇಕು, ನನ್ನ ತಂದೆ ರಾಯರು ಸಮಾಧಾನ ಕೊಡಬೇಕು. ರಾಯರೇ ಅವ್ರ ಆರೋಗ್ಯ ಹುಷಾರಾಗಿ ಅವರು ಚೆನ್ನಾಗಾಗಬೇಕು, ಅವ್ರ ಮಕ್ಕಳು ಬೆಳೆಯೋದನ್ನ ಅವರು ನೋಡಬೇಕು. ಈ ಥರ ನೀನು ಅನುಗ್ರಹ ಮಾಡು. ಯಾರಿಗೂ ಅಷ್ಟೇ ನೀನು ಅನಾರೋಗ್ಯ ಅನ್ನೋದು ಕೊಡೋಕೆ ಹೋಗ್ಬೇಡ ತಂದೆ. ನಮಗೆ ಏನು ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ಆದರೆ ಆರೋಗ್ಯ ಭಾಗ್ಯ ಕೊಡು, ಆರೋಗ್ಯ ಭಾಗ್ಯ ಕೊಟ್ಟು ನಮಗೆ ಕಾಪಾಡು ತಂದೆ ಅಂತ ನಾನು ದೇವ್ರ ಮುಂದೆ ಕಣ್ಣೀರು ಹಾಕ್ಕೊಂಡು ನಾನು 3 ದಿವಸದಿಂದನೂ ಅಷ್ಟೇ ನನ್ನ ತಂದೆ ರಾಯರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಮನೆ ದೇವ್ರ ಹತ್ರ, ರಾಯರ ಹತ್ರ, ತಂದೆ ಶ್ರೀಕೃಷ್ಣನ ಹತ್ರ, ಇವರೆಲ್ಲರೂ ಅವ್ರಿಗೆ ಸಮಾಧಾನ ಕೊಡಲಿ ಅಂತ ನಾನು ಇಷ್ಟನ್ನ ಪ್ರಾರ್ಥನೆ ಮಾಡಿಕೊಂಡೆ ದೇವ್ರ ಹತ್ರ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.